ಮನ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಮದ್ದೂರು ವಡೆ ಹೇಗಿತ್ತು? ಮನ ಚೆನ್ನಾಗಿತ್ತು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತೊಂದು ಲೆಜೆಂಡರಿ ಹೋಟ್ಲಿಗೆ ಬಂದಿದ್ದೀವಿ. ಸತ್ಯ ಯಾವುದು? ಮದ್ದೂರು ಟಿಫನೀಸ್ ಅಂತ. ಇದು ಹೈವೇ ಬ್ರಾಂಚು. ಸೊ 7 ವರ್ಷ ಹಿಂದ್ಗಡೆ ನಾನು ಹಳೆ ವಿಡಿಯೋ ಒಂದು ಮಾಡಿದ್ದೆ, ಹಳೆ ಜಾಗದಲ್ಲಿರೋದು. ಸೊ ಅದೇ ಫಸ್ಟ್ ವಿಡಿಯೋ ಅನ್ಕೊಂತೀನಿ. ಮದ್ದೂರು ಟಿಫನೀಸ್ ಅಂತ ಟೈಟ್ಲ್ ಹಾಕಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಂದಿದ್ದು. ಸೊ ಅದಾದ್ಮೇಲೆ ಇವತ್ತು ಇಲ್ಲಿ ಪರ್ಮಿಷನ್ ತಗೊಂಡು ಶೂಟ್ ಮಾಡ್ತಾ ಇದೀವಿ. ಸೊ ಮದ್ದೂರು ವಡೆ ಸಾಕಷ್ಟು ಜನ ತಿಂದಿರ್ತೀರಾ, ಸಾಕಷ್ಟು ಮೆಮೊರೀಸ್ ಇರುತ್ತೆ. ಸೊ ಇದನ್ನೆಲ್ಲ ಇನ್ನೊಂದ್ಸರಿ ನಿಮಗೆ ರಿವೈಂಡ್ ಮಾಡಿ ಇವ್ರ ಎಷ್ಟೇ ಎಲ್ಲ ತಿಳಿಸ್ಕೊಡೋ ಅಂತ ಒಂದು ಟೈಮು. ಸೋಮ ರೆಡಿನಾ? ರೆಡಿ. ಮದ್ದೂರು ವಡೆ ಹೇಗೆ ಮಾಡ್ತಾರೆ, ಹೇಗೆ ಪ್ರಿಪರೇಷನ್ ನಡೆಯುತ್ತೆ ಎಲ್ಲಾನು ನಮ್ಮ ಪ್ರೇಕ್ಷಕರಿಗೆ ತೋರಿಸೋ ಒಂದು ಭಾಗ್ಯ ಸಿಕ್ಕಿದೆ ನಮಗೂ ಸಹ. ಹೌದು. ಸೊ ನನ್ಗೆ ಗೊತ್ತಿರೋ ಥರ ಮದ್ದೂರು ವಡೆ ತಿಂದೇ ಇರೋರೇ ಇಲ್ಲ. ಸೊ ಇಲ್ಲಿ ಸೃಷ್ಟಿ ಆಗಿರೋ ಅಂತ ಒಂದು ಜಾಗ. ಸೊ ಇದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ, ಏನೇನು ಸಾಧ್ಯ ಆಗುತ್ತೋ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತೀವಿ ಜನದ ಕೈನಲ್ಲಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಫಸ್ಟ್ ಟೈಮ್ 1ನೇ ಕ್ಲಾಸಿಂದ ಬರ್ತಾ ಇದೀವಿ ಸರ್. ಇಲ್ಲೆಲ್ಲ ಹಳ್ಳಿ ಬ್ರಾಂಚ್. ಏನು ಇಷ್ಟ ಆಗುತ್ತೆ ಇಲ್ಲಿ? ಮದ್ದೂರು ವಡೆ. ಮದ್ದೂರು ಬರೀ ಮದ್ದೂರು ವಡೆ ಮಾತ್ರ ತಿಂದು ಹೋಗ್ತಾರೆ, ನಾವು ಬ್ರೇಕ್ಫಾಸ್ಟ್ ತಿಂತೀರಾ ಇಲ್ಲಿ? ಬ್ರೇಕ್ಫಾಸ್ಟ್ ತಿಂತೀವಿ, ಬಟ್ ಮದ್ದೂರು ವಡೆ ಸೈಡಲ್ಲಿ ಇರಲೇಬೇಕು. ದೋಸೆ ತಿನ್ಬೇಕಾದ್ರೂ ಮದ್ದೂರು ವಡೆ ಇರಬೇಕು, ಇಡ್ಲಿ ತಿನ್ಬೇಕಾದ್ರೂ ಮದ್ದೂರು ವಡೆ ಇರಬೇಕು, ಆಮೇಲೆ ಕೇಸರಿ ಬಾತ್ ತಿನ್ಬೇಕಾದ್ರೂ ಮದ್ದೂರು ವಡೆ ಇರಬೇಕು. ಓಕೆ. ಫೈನಲಿ ಮನೆಗೆ ಎಷ್ಟು ಪಾರ್ಸಲ್ ಹೋಗುತ್ತೆ? ಮನೆಗೆ ಲೆಕ್ಕನೇ ಇಲ್ಲ, ತೊಗೊಂಡು ಹೋಗ್ತಾನೆ ಇರ್ತೀವಿ. ಎಷ್ಟಿದೆ ರೇಟ್ ಅಂತ ಈಗ? ಇವಾಗ ರೇಟ್ ಗೊತ್ತಿಲ್ಲ. ಓಕೆ. ರೇಟ್ ಎಲ್ಲ ಕೇಳಲ್ಲ, ಅದೇ ತಿಂದ ಫಿಲ್ಮೇ ಮಾಡ್ದೆ ಹೋಗ್ತಾ ಇದೆ ಅಷ್ಟೇ. ಓಕೆ. ನಾವು ರೇಟ್ ಎಷ್ಟಿದೆ ಅಂತ ಸಮೇತ, ನಾವು ಎಷ್ಟು ತೊಗೊಂಡು ಹೋಗ್ತಾರೆ ಸಮೇತ ನಿಮಗೆ ತೋರಿಸ್ತೀವಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಫುಡ್ ಹೇಗಿದೆ ಸರ್? ಫುಡ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಓಕೆ. ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಇಲ್ಲ, ನಾವು ಬರ್ತಾನೆ ಇರ್ತೀವಿ ಇಲ್ಲಿ. ಓಕೆ. ಯೂಶಲಿ ಬೆಂಗಳೂರಿಂದ ಮೈಸೂರು ಹೋಗಬೇಕಾದ್ರೆ ಯೂಶಲಿ ಬರ್ತೀವಿ. ಓಕೆ. ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ಪರ್ಸನಲ್ ಆಗಿ? ಪರ್ಸನಲ್ ಆಗಿ ನನಗೆ ಸೌತ್ ಮೀಲ್ಸ್ ಓಕೆ ಬೆಸ್ಟ್. ಬ್ರೇಕ್ಫಾಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಅಲ್ಲಿ ದೋಸೆ, ಮಸಾಲೆ ದೋಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಟಿಫನ್ ಬಂದಿದ್ವಿ. ಮದ್ದೂರು ವಡೆ ಅಂತೂ ಟಾಪ್ ನಾಚ್, ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ, ಚೆನ್ನಾಗಿತ್ತು. ಗೀ ಇಡ್ಲಿ ಪುಡಿ ಅದು ಭಾಳ ಚೆನ್ನಾಗಿತ್ತು. ಐ ಕೀಪ್ ಕಮಿಂಗ್ ಹಿಯರ್, ಸೊ ಭಾಳ ಚೆನ್ನಾಗಿತ್ತು. ಮದ್ದೂರು ವಡೆ ಎಲ್ಲ ಭಾಳ ಚೆನ್ನಾಗಿತ್ತು. ಮದ್ದೂರು ವಡೆ, ಗೀ ಪುಡಿ, ಇಡ್ಲಿ, ಮತ್ತೆ ಖಾರ ಬಾತ್, ಕೇಸರಿ ಬಾತು, ಪೊಂಗಲ್ ಎಲ್ಲ ಭಾಳ ಚೆನ್ನಾಗಿತ್ತು. ಸೇಮ್ ಪೊಂಗಲ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ನಮ್ಮ ಜೊತೆ ಈಗ ಮದ್ದೂರು ಟಿಫನೀಸ್ ಮಾಲೀಕರಿದ್ದಾರೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರಜತ್ ಅಂದ್ಬಿಟ್ಟು ಸರ್. ಎಷ್ಟನೇ ತಲೆಮಾರು ಸರ್ ಇದು? ನಮ್ಮ ತಂದೆ ಓನರು ಸರ್, ನಾನು ಕೆಲಸ ಮಾಡ್ತಿರೋದು ಅಷ್ಟೇ. ತಂದೆ ಓನರ್, ನಮ್ದು 4th ಜನರೇಷನ್. ಓಕೆ ಸರ್. 7 ವರ್ಷ ಹಿಂದೆಗಡೆ ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾವೇ ನಿಮ್ದು ವಿಡಿಯೋ ಮಾಡಿದ್ವಿ. ನಾವು ಹೌದಾ ಫಸ್ಟ್ ಸರ್? ಯೂಟ್ಯೂಬ್ ತುಂಬಾ ಇಷ್ಟೆಲ್ಲ thanks ನಾವೇ sir. ಫಸ್ಟ್ ತುಂಬಾ ಮಾಡಿದ್ದು. thanks. ಸೊ ಹಾಗೆಲ್ಲ ಮಾತಾಡ್ಸಕ್ ಆಗಿದ್ದಿಲ್ಲ ನಿಮ್ಮ ತಂದೆಯವ್ರನ್ನಾಗ್ಲಿ ಇವ್ರನ್ನಾಗ್ಲಿ. Okay. ಸೊ ಈಗ ಡೀಟೇಲ್ ಆಗಿ ನಿಮ್ಮ ಮದ್ದೂರು ಟಿಫನೀಸ್ ಬಗ್ಗೆ ಹೇಳಿ ಸರ್. ಯಾವಾಗಿಂದ ಸ್ಟಾರ್ಟ್ ಆಯ್ತು, ಹೇಗೆ ಅಂತ? ನಮ್ದು ಮದ್ದೂರು ಟಿಫಾನೀಸ್ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು ರೈಲ್ವೆ ಸ್ಟೇಷನ್ ಅಲ್ಲಿ ಸರ್. 1902 ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಕ್ಯಾಂಟೀನ್ ಶುರು ಆಯ್ತು. ಓಕೆ. VRR ಕ್ಯಾಂಟೀನ್ ಅಂದ್ಬಿಟ್ಟು ವೆಜಿಟೇರಿಯನ್ ರಿಫ್ರೆಶ್ಮೆಂಟ್ ರೂಮ್ ಅಂತ. ಸೊ ಅದಾದ್ಮೇಲೆ 1917ರಲ್ಲಿ ಮದ್ದೂರು ವಡೆ ಪ್ರಾರಂಭ ಆಗಿತ್ತು. ಓಕೆ. ಆಕಸ್ಮಿಕವಾಗಿ ಮದ್ದೂರು ವಡೆ ಪ್ರಾರಂಭ ಆಗಿತ್ತು. ಮುಂಚೆ ಎಲ್ಲ ಪಕೋಡ ತರ ಮಾಡ್ತಿದ್ರಂತೆ. ಸೊ ಅದು ಟ್ರೈನ್ ಬೇಗ ಬಂದ ಕಾರಣದಿಂದ ಜನಗಳು ವೆಯ್ಟ್ ಮಾಡಬಾರ್ದು ಜಾಸ್ತಿ ಅಂತ ಫ್ಲಾಟನ್ ಮಾಡಿದ್ರಂತೆ. ಸೊ ಬೇಗ ಬೇಯತ್ತೆ ಅಂತ. ಹಂಗೆ ಜನಗಳು ತಿಂದು ನಿಮ್ ಬಾಯಿಂದನೇ ಬಂದಿರೋದು ಮದ್ದೂರು ವಡೆ ಅಂದ್ಬಿಟ್ಟು. ಮದ್ದೂರು ವಡೆ ಜನಪ್ರಿಯ ಅವಾಗಿಂದ ಆಗಿದೆ. ಮದ್ದೂರು ಅಂದ್ರೆ ಮದ್ದೂರು ವಡೆನೇ ಫೇಮಸ್. ಹೌದು. ಎಷ್ಟು ವೆರೈಟಿ ಮದ್ದೂರು ವಡೆ ಸಿಗುತ್ತೆ?
ಸರ್ ನಮ್ಮಲ್ಲಿ ಸ್ಪೆಷಲ್ ನಾರ್ಮಲ್ ಅಂತ ಮಾಡ್ತೀವಿ, 2 ವೆರೈಟಿ ಇದೆ ಸರ್. ಓಕೆ ಸ್ಪೆಷಲ್ ಬಂದು 35 ರೂಪಾಯಿ ಆಗುತ್ತೆ, ನಾರ್ಮಲ್ ಬಂದು 30. ಸ್ಪೆಷಲ್ ಅಲ್ಲಿ ಏನು ಅಂದ್ರೆ ಬೆಣ್ಣೆಲಿ ಸಾಟಿ ಕೊಡ್ತೀವಿ, ಬೆಣ್ಣೆ, ತುಪ್ಪ, ಗೋಡಂಬಿ, ಗಸಗಸೆ ಓಕೆ ಎಲ್ಲ ಬೀಳುತ್ತೆ ಸರ್. ಓಕೆ ಈಗ ನಾರ್ಮಲ್ ಅಲ್ಲಿ ಗೋಡಂಬಿ ಎಲ್ಲ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಯಾಕೆ ಜನಗಳು ಜಾಸ್ತಿ ಲೈಕ್ ಮಾಡೋದೇ ನಾರ್ಮಲ್ ಇವೆ. ನಾರ್ಮಲ್ ಹೌದು ಎಷ್ಟು ಒಡೆ ಸೇಲ್ ಆಗ್ಬೋದು ಸಾಟರ್ಡೆ ಸಂಡೇ ಆದರೆ? ಸರ್ ಸ್ಯಾಟರ್ಡೆ ಸಂಡೇ ಸುಮಾರು ನೀವೇ ನೋಡ್ತಾ ಇದ್ದೀರಾ, ಜನ ಒಬ್ಬೊಬ್ರು ಅನ್ನೋದು ಹೇಳ್ತಾರೆ, ಹೌದೌದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ ಸರ್. ಅದು ಬಿಟ್ಟು ನಿಮ್ಮಲ್ಲಿ ಇನ್ನ ಈ ಮದ್ದು ಟಿಫನ್ಸ್ ಅಲ್ಲಿ ಸರ್ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ, ಬೆಳಗ್ಗೆ 6:30ಗೆ ಓಪನ್ ಆಗುತ್ತೆ, ನಮ್ದು 10:30 ತನಕ ಇರುತ್ತೆ. ಬೆಳಗ್ಗೆ ಟಿಫನ್ ಬಂದು ಕಾಂಬೋ ಟಿಫನ್ ಅಂತ ಮಾಡ್ತೀವಿ, ಜನಗಳು ಬೇಗ ಹೋಗ್ಬೇಕಲ್ಲ, ಇದು ಹೈವೇ ಆದ್ರಿಂದ ಜನಗಳು ವೆಯ್ಟ್ ಮಾಡಲ್ಲ. ಸೊ ಕಾಂಬೋ ಟಿಫನ್ ಅಂತ ಮಾಡ್ತೀವಿ, ಅವ್ರು ಎಲ್ಲರೂ ಟೇಸ್ಟ್ ಮಾಡದೇ ಇರೋದು. ಅದ್ರಲ್ಲಿ ಒಂದು ಮಿನಿ ಪೂರಿ ಬರುತ್ತೆ, ಮಿನಿ ಮಸಾಲೆ ದೋಸೆ ಬರುತ್ತೆ, ಚೌಚೌಬಾತ್ ಬರುತ್ತೆ, ಒಂದು ಮಿನಿ ಉದ್ದಿನ ವಡೆ, ಒಂದು ಛೋಟಾ ಕಾಫಿ, ಛೋಟಾ ಟೀ ಎಲ್ಲ ಇನ್ಕ್ಲೂಡ್ ಇರುತ್ತೆ, ಎಲ್ಲ ಕಂಪ್ಲೀಟ್ ಇನ್ಕ್ಲೂಡ್ ಇರುತ್ತೆ. ಅದಾದ್ಮೇಲೆ ಮಧ್ಯಾಹ್ನ ಏನು ಸ್ಟಾರ್ಟ್ ಆಗುತ್ತೆ ಸರ್ ಮಧ್ಯಾಹ್ನ ನಮ್ದು ಈ ರೆಸ್ಟೋರೆಂಟ್ ಅಲ್ಲಿ ಇದು ಓಪನ್ ಆಗಿದೆ, ನೀವೇನ್ ಬಂದಿರಾ, ಇದು ಓಪನ್ ಆಗಿ 1 year ಆಗಿದೆ. ಇದರಲ್ಲಿ ಮುದ್ದೆ ಊಟ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದ್ದೆ ಊಟ ಇರುತ್ತೆ, ಇಲ್ಲಿ ನಮ್ ಲೋಕಲ್ ಎಲ್ಲ ಕೇಳ್ತಾರೆ ನಾಟಿ ಸ್ಟೈಲ್ ಏನಾದ್ರು ಕೊಡಿ ಅಂತ. ಸೊ ಮುದ್ದೆ ಊಟ ಬರುತ್ತೆ, ನಾರ್ಮಲ್ ಪೂರಿ ಊಟ ಇದೆ, ನಾರ್ತ್ ಇಂಡಿಯನ್ ಊಟ ಇದೆ ಸರ್. ಕಂಪ್ಲೀಟ್ ನಾರ್ತ್, ಚೈನೀಸು, ತಂದೂರು ಎಲ್ಲ ಇದೆ ಸರ್. ನಾನು ನೋಡಿದಾಗೆ ತುಂಬಾ ಜನನೇ ಕ್ರೌಡ್ ಬರ್ತಾ ಇದೆ, ಪಾರ್ಕಿಂಗ್ ಇಂದ ನೋಡ್ತಾ ಇಲ್ಲಿಂದ. ಹೇಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಜನಗಳನ್ನ? ಸರ್ ಎಲ್ಲ ನಮ್ ಸ್ಟಾಫ್ ಗಳು ಕಂಟ್ರೋಲ್ ಮಾಡ್ತಿದ್ದಾರೆ, ಎಲ್ಲ ಅವ್ರ ಸಹಕಾರದಿಂದ ನಡೀತಾ ಇದೆ. ಎಷ್ಟು ಜನ ಇದ್ದಾರೆ ಸರ್ ಸ್ಟಾಫ್ಸ್ ಎಲ್ಲ? ಸರ್ 150 ಪ್ಲಸ್. 150 ಪ್ಲಸ್. ಅಂದ್ರೆ ನೈಟ್ ಎಷ್ಟು ಗಂಟೆ ತನಕ ಸಿಗ್ಬೋದು? 10:30 ಕ್ಲೋಸ್. ನೈಟ್ ಅಂದ್ರೆ ಬ್ರೇಕ್ಫಾಸ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ? ಬೆಳಗ್ಗೆ 6:30 ಆಲ್ಮೋಸ್ಟ್ ಎಲ್ಲ ರನ್ನಿಂಗ್. ದೋಸೆ ಕಂಟಿನ್ಯೂ ಇರುತ್ತೆ ಸರ್, ಬೆಳಗ್ಗೆ 6:30 ಶುರು, 10:30 ತನಕ ದೋಸೆ ಸಿಗುತ್ತೆ. ಓಕೆ. ಅದಾದ್ಮೇಲೆ ಮಧ್ಯಾಹ್ನ ಊಟ 12:30 ಶುರು ಆಗುತ್ತೆ, ಅಪ್ ಟು 4:30 ತನಕ ಸಿಗುತ್ತೆ. ಸರ್ ದೋಸೆ ಯಾವ ವೆರೈಟಿ ಸಿಗುತ್ತೆ? ನಮ್ದು ಇಲ್ಲಿ ಮದ್ದು ರೋಡೆ ಬಿಟ್ರೆ ಜಾಸ್ತಿ ಮೂವ್ಮೆಂಟ್ ದೋಸೆ. ದೋಸೆಯಲ್ಲಿ ನಾರ್ಮಲ್ ದೋಸೆ ಇದೆ, ಅದ್ ಬಿಟ್ರೆ ಗೀ ಮಸಾಲ ಇದೆ, ಗೀ ಪುಡಿ ಮಸಾಲ ಇದೆ, ಪನ್ನೀರ್ ಮಸಾಲ ಇದೆ. ನಮ್ದು ಮದ್ದು ಟಿಫಾನಿ ಸ್ಪೆಷಲ್ ದೋಸೆ ಅಂತ ಒಂದು 3 years ಬ್ಯಾಕ್ ಇಂದ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ರನ್ನಿಂಗ್ ಇದೆ ಸರ್. ಅದ್ ಬಿಟ್ರೆ ಆಮೇಲೆ ಪೇಪರ್ ದೋಸೆ ಮಾಡ್ತೀವಿ, ಪೇಪರ್ ಗೀ ಪ್ಲೇನ್ ಮಾಡ್ತೀವಿ, ಎಲ್ಲಾ ತರನು ವೆರೈಟಿ. ರೈಸ್ ಬಾತ್ ವಿಷಯ ಬಂದ್ರೆ ರೈಸ್ ಬಾತ್ ಡೈಲಿ ಒಂದೊಂದು ವೆರೈಟಿ ಮಾಡ್ತೀವಿ, ವಾರದಲ್ಲಿ ಒಂದೊಂದ್ ದಿನ ಒಂದೊಂದು ವೆರೈಟಿ ಇರುತ್ತೆ. ಅದು ಬಿಟ್ಟು ಡೈಲಿ ಬಿಸಿಬೇಳೆ ಬಾತ್ ಇರುತ್ತೆ, ಡೈಲಿ ಪೊಂಗಲ್ ಇರುತ್ತೆ, ಶಾವಿಗೆ ಬಾತ್ ಮಾಡ್ತೀವಿ, ಇಷ್ಟು ಐಟಮ್ ಇರುತ್ತೆ. ಡೇ ಬೈ ಡೇ ನವಣೆ ಬಾತ್ ಅಂತೂ ಮಾಡ್ತೀವಿ, ಡಯಟ್ ಅವರೆಲ್ಲ ಬರ್ತಾರಲ್ಲ ಇರೋದ್ರಿಂದ ನವಣೆ ಬಾತ್ ಅಂತ ಮಾಡ್ತೀವಿ, ಮಿಲೆಟ್ ಉಪ್ಮಾ ಅಂತ ಮಾಡ್ತೀವಿ ಸರ್. ಸೆಲೆಬ್ರಿಟೀಸ್ ಆಗ್ಲಿ, ಯಾರಾದ್ರೂ VIP ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ ಯಾರ್ಯಾರು ಬರ್ತಾರೆ ಸರ್? ಸರ್ ಎಲ್ಲ ಬರ್ತಿರ್ತಾರೆ, ಮೇನ್ ನಮ್ಗೆ ಯಶ್ ಅವ್ರು ಬರ್ತಾರೆ, ಯಶ್ ಬರ್ತಿರ್ತಾರೆ. ಮೊನ್ನೆ ರಾಧಿಕಾ ಪಂಡಿತ್ ಅವ್ರು ಬಂದಿದ್ರು. ಪೊಲಿಟಿಷಿಯನ್ ಅಲ್ಲಿ ಎಲ್ಲ ಬಂದಿದ್ದಾರೆ ಸರ್, CM ಸಿದ್ದರಾಮಯ್ಯ ಅವ್ರಾಗಿರ್ಲಿ, DK ಶಿವಕುಮಾರ್ ಸರ್ ಆಗಿರ್ಲಿ, ಎಲ್ಲಾರು ಬಂದಿದ್ದಾರೆ ಸರ್. ಆಲ್ಮೋಸ್ಟ್ ಎಲ್ಲ ಪಕ್ಷ ಗಿಕ್ಷ ಏನಿಲ್ಲ ನಮ್ದು, ಎಲ್ಲರಿಗೂ ಸರ್ವ್ ಮಾಡ್ತೀವಿ. ಯಾರೇ ಹೋದ್ರು ಬಂದಿಲ್ಲ ಸರ್, ಅವ್ರಾಗವರೇ ಬಂದು ಮಧುರೋಡೆ ಟೇಸ್ಟ್ ಮಾಡ್ತಾರೆ ಅವಾಗಿಂದ. ಎಲ್ಲಾರು ಬರ್ತಾರೆ ಸರ್, ಎಲ್ಲ ಫಿಲಂ ಇಂಡಸ್ಟ್ರಿಯಲ್ಲಿ ಎಲ್ಲಾರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹೆಂಗಿತ್ತು ಸೋಮ್? ಜನಸಾಗರ ಕಿಚನ್ ಮತ್ತೆ ಆ ಮದ್ದೂರ್ ವಡೆ ಮಾಡಿದ್ದು ಲೈವ್ ನೋಡಿದ್ವಿ, ನೀವು ನೋಡಿರ್ತೀರಾ ಫುಟೇಜು. ಸೊ ಈಗ ಏನೇನು ಆರ್ಡರ್ ಮಾಡಿದ್ದೀರಾ? ಸೊ ಈಗ ಮಿನಿ ಬ್ರೇಕ್ಫಾಸ್ಟ್ ಅಂತ ಕೊಟ್ಟಿದ್ದಾರೆ, ಟಿಫನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನು ಈ ಸಬ್ಬಕ್ಕಿ ಇಡ್ಲಿ ತೊಗೊಂಡಿದ್ದೀನಿ, ಅದಾದಮೇಲೆ ಇಲ್ಲಿನ ವಡೆ ತೊಗೊಂಡಿದ್ದೀವಿ. ಇಲ್ಲಿನ ಸ್ಪೆಷಲ್ ಮಸಾಲೆ ದೋಸೆ ಸಹ ಹೋಟೆಲ್ ಬಂದಿದೆ. ತುಂಬಾ ಐಟಮ್ಗಳಿದ್ದಾವೆ. ನಾವು ಲಿಮಿಟೆಡ್ ಯಾವುದು ಬೇಕೋ ಅದನ್ನು ಆರಿಸಿ ಇಷ್ಟು ಮಾತ್ರ ಆರ್ಡರ್ ಮಾಡಿದ್ದೀವಿ. ಸತ್ಯ, ನೀನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀಯಾ? ಹೌದು, ಅದ್ರ ರೇಟ್ ಹೇಳ್ಬಿಟ್ಟು ಅದರಿಂದನೇ ಸ್ಟಾರ್ಟ್ ಮಾಡ್ಬೋದು. ಶೋರ್, ಡನ್. ತುಪ್ಪ ತೇಲಾಡ್ತಾ ಇರೋವಂಥ ಕೇಸರಿ ಬಾತು, ಮತ್ತೆ ಉಪ್ಪಿಟ್ಟು, ಸಾಗು, ಚಟ್ನಿ, ವಡೆ, ಸಾಂಬಾರು, ಪೂರಿ ಒಂದು, ಜೊತೆಗೆ ಸಿಂಗಲ್ ಇಡ್ಲಿ, ಆಮೇಲೆ ಒಂದು ಮಿನಿ ಮಸಾಲೆ ದೋಸೆ ಬರುತ್ತೆ. ಇದರ ಬೆಲೆ 168 ರೂಪಾಯಿ. ಸೊ ಒಂದು ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು. ಸೊ ಸಬ್ಬಕ್ಕಿ ಇಡ್ಲಿ ತೋರಿಸ್ಬಿಡ್ತೀಯಾ, ದೋಸೆ ತಿಂತೀಯಾ ಫಸ್ಟು? ದೋಸೆಗೆ ಹೋಗ್ಬಿಡ ನಾನು. ಬಿಸಿಯಾಗಿ ಒಳ್ಳೆ ತುಪ್ಪ, ಬೆಣ್ಣೆ ತುಪ್ಪ ಎರಡೂ ಇದೆ, ಹಾಕಿ ಒಂದು ಟ್ರಯಾಂಗಲ್ ಶೇಪ್ ಪ್ಲೇಟಲ್ಲೇ ಟ್ರಯಾಂಗಲ್ ಶೇಪ್ ಇರೋ ಒಂದು ಒಳ್ಳೆ ಮಸಾಲೆ ದೋಸೆ ನೋಡ್ತಾ ಇರಬಹುದು. ಆ ಮಸಾಲೆ ದೋಸೆ ಆ ಟೆಕ್ಸ್ಚರ್ ಯಾವ ಥರ ಗೋಲ್ಡ್ ಕಲರು, ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ. ಸೊ ಮಸಾಲೆ ದೋಸೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತಡ ಮಾಡೋದೆ ಸೆಂಟ್ರಲ್ಲಿ ಈ ಥರ ಪಲ್ಯ ಜೊತೆ ಕಲಿಸ್ಕೊಂಡು ಪನ್ನೀರೆಲ್ಲ ತುರಿದು ಹಾಕಿದ್ದಾರೆ. ಇದು ಸ್ಪೆಷಲ್ ಮಸಾಲೆ ದೋಸೆ. ಆಲೂಗಡ್ಡೆ ಪಲ್ಯ ನೋಡಿ ಯಾವ ಥರ ನೀಟಾಗಿ ಮ್ಯಾಶ್ ಮಾಡಿ ಹಾಕಿದ್ದಾರೆ, ನೀಟಾಗಿ ಬೇಯಿಸಿ ಇದನ್ನು ಒಂದು ದೊಡ್ಡ ಬೈಟು ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ. ಸೊ ಈ ದೋಸೆ ನೋಡ್ತಾ ಇದ್ರೆ ನನಗೆ ಬೆಂಗಳೂರಿನಲ್ಲಿ ಒಂದು ಫೇಮಸ್ ದೋಸೆ ಸಿಗುತ್ತೆ, ಆ ಕಲರ್ನಲ್ಲಿದೆ. ಟೈಮ್ ನೋಡೋಣ. ಹೋಲುತ್ತೆ. ಮಧುರ್ ಟಿಫನ್ಸ್ನಲ್ಲಿ ಇಡ್ಲಿ, ದೋಸೆ, ಪುರಿ, ಸಾಗು, ಮಧ್ಯಾಹ್ನದ ಊಟ ಸಖತ್ತಾಗಿರುತ್ತೆ. ಇನ್ನು ವಡೆ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಏನು ಹೇಳಿದ್ರು ಸರ್? ಸೂಪರ್ ಅಪ್ಪ. ಎಷ್ಟು ಏನು ಹೇಳಿದ್ರು? ಇಷ್ಟೇ ಒಡೆದಾ?
1907 ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಪಕೋಡ ಥರ ಮಾಡ್ತಿದ್ರು. ಆ ಪಕೋಡ ಬೇಯಿಸಿ ಕೊಡೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಟ್ಟಿ ಈ ಥರ ಮಾಡಿ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದಂತೆ. ಎಷ್ಟು ವರ್ಷ ಹಳೇದು ನೀವೇ ಲೆಕ್ಕ ಮಾಡಿ. ಸೊ ಆಗ್ಲಿಂದ ಬಿಡದೆ ನಡ್ಸ್ಕೊಂಡ್ ಬಂದಿದ್ದಾರೆ. ಈಗಂತೂ ಸಿಕ್ಕಾಪಟ್ಟೆ ದೊಡ್ಡದು. ನನ್ನ ಪ್ರಕಾರ ಒಂದು 2,000 ಜನ ಇವತ್ತು ನಾನು ನೋಡ್ದಂಗೆ ಬರ್ತಾ ಇದ್ದು ಹೋಗ್ತಾ ಇದ್ದು. ಆ ಕಾರುಗಳು, ಆ ಜನಗಳು ಬೈಕಲ್ಲಿ ಇಟ್ಕೊಂಡು ಅವ್ರನ್ನ ಬರೋರ್ನೆಲ್ಲಾನು ಕಂಟ್ರೋಲ್ ಮಾಡಿ ಸೀಟ್ಗಳಿಗೆ ಅಷ್ಟೇ ಫಾಸ್ಟಾಗಿ ಸರ್ವ್ ಮಾಡಿ. ಸರ್ವಿಸ್ ಸೂಪರ್ ಆಗಿದೆ. ಹೈವೇನಲ್ಲಿ ಎಷ್ಟು ಕ್ವಿಕ್ ಆಗಿ ವಾಕಿ ಟಾಕಿ ಇಟ್ಕೊಂಡು ಎಷ್ಟು ಜನ ಇದ್ದಾರೆ ಕೇಳಿ 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 ಫ್ಲೋರ್ ಮ್ಯಾನೇಜರ್ಸ್ ಹತ್ರ ಎಲ್ಲರಿಗೂ ನೀಟಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಸರ್ವಿಸ್ ಅಂತೂ ತುಂಬಾ ಸ್ಟಾಫ್ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರ್ತಾರೆ. ಯಾರಿಗೂ ಬೇಜಾರು ಮಾಡಿಸಲ್ಲ. ಹೇಳಿದ ತಕ್ಷಣ ಬೇಗ ಬೇಗ ಕೊಟ್ಟು ಮಾಡ್ತಾ ಇದ್ದಾರೆ. ಸೊ ನಾನು ಸಾಗು ತೊಗೊಂಡಿದ್ದೀನಿ ಪೂರಿ ಜೊತೆ. ಸಾಗು ಟ್ರೈ ಮಾಡು, ಸಕ್ಕತ್ತಾಗಿದೆ. ದೋಸೆ ಅಂತೂ ನೆಕ್ಸ್ಟ್ ಲೆವೆಲ್. ಸಿಕ್ಕಾಪಟ್ಟೆ ಫೇಮಸ್ಸು ಪೂರಿ ಸಾಗು ಎಲ್ಲ ಇಲ್ಲಿ. ನಂಗೆ ಮಧ್ಯಾಹ್ನದ ಊಟ ತುಂಬ ಇಷ್ಟ. ಸಕ್ಕತ್ತಾಗಿರುತ್ತೆ, ಕಾಫಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಸೊ ದೋಸೆ ಒಂದು ಅರ್ಧ ಮೇಲೆ ತಿಂದಾಯ್ತು. ಇಡ್ಲಿ ಇದೆ, ಇಡ್ಲಿ ತಿನ್ಬಿಡ್ತೀವಿ. ಸ್ವಲ್ಪ ತುಪ್ಪ ಕೊಟ್ಟಿದ್ದಾರೆ. ನೀಟಾಗಿ ಎಲ್ಲ ಸುತ್ತ ತುಪ್ಪ ಹಾಕೊಂಡ್ಬಿಟ್ರೆ ಮಾಡಿ ಸ್ಪೂನ್ ಬೇಡ, ಕೈಯಲ್ಲೇ ಒಂದು ಸ್ವಲ್ಪ ಮುರಿದು ಚಟ್ನಿ ಜೊತೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ತಿಂತಿದ್ರೆ ಆ ಸಬ್ಬಕ್ಕಿ ನೀಟಾಗಿ ಬೆಂದಿರೋದು ನಾಲ್ಗೆ ಮರ ಉರುಳಾಡುತ್ತೆ. ಮೇಲೆ ಈ ಥರ ಇದೆ, ಒಳಗಡೆ ಉರುಳಾಡುತ್ತೆ. ಬೈಟ್ ಮಾಡ್ತಿದ್ರೆ ತುಪ್ಪ ಜಾಸ್ತಿ ಹಾಂ ಒಳ್ಳೆ ರುಚಿ ಕೊಡ್ತಾ ಇದೆ. ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ತುಪ್ಪ ಎಲ್ಲ. ಸಿಕ್ಕಾಪಟ್ಟೆ ಸಾಫ್ಟು, ತುಂಬ ಚೆನ್ನಾಗಿದೆ. ಆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದರೆ ತುಂಬ ಚೆನ್ನಾಗಿದೆ. ಸೂಪರ್. ತುಪ್ಪ ಅಂತೂ ನೀಟಾಗಿ ಇನ್ಫ್ಯೂಸ್ ಆಗಿಬಿಟ್ಟಿದೆ ಆ ಸಬ್ಬಕ್ಕಿ ಇಡ್ಲಿ ಒಳಗಡೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಜಾಸ್ತಿ ಹೇಳಂಗೆ ಇಲ್ಲ, ಎಲ್ಲನೂ ಚೆನ್ನಾಗಿದೆ. ಬಂದು ಅವರು ತಿಂದು ಅವ್ರಿಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಇಡ್ಲಿ ಅಷ್ಟೇ ಒಳ್ಳೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರ್ತಾರೆ. ನಾವು ಕಿಚನ್ ನೋಡಿದೆ, ಎಷ್ಟು ದೊಡ್ಡ ಕಿಚನ್. ಬರೀ ಮದ್ದು ವಡೆ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಸೆಕ್ಷನ್ ಮಾಡಿಬಿಟ್ಟಿದ್ದಾರೆ. ದೋಸೆ ನಾನ್ ಸ್ಟಾಪ್. ಸಂಡೇ ಬಂದರೆ 7,000 to 10,000 ವಡೆ ಈಸಿಯಾಗಿ ಸೇಲ್ ಆಗುತ್ತೆ. ಸೊ ದೋಸೆನೂ ಅಷ್ಟೇ ದೊಡ್ಡ ದೊಡ್ಡ ಹೆಂಚಲ್ಲಿ ಎರಡು ಆಪೋಸಿಟ್. ಹೌದು, ಅಂದ್ಕೊಂಡೆ ಹೇಗೆ ಅಷ್ಟು ಬೇಗ ಬರುತ್ತೆ ಏನು ಅಂತ. ಕಿಚನ್ ಸ್ಟಾಫ್ಗಳು ಅಷ್ಟೇ ಅಷ್ಟು ಫಾಸ್ಟ್ ಕ್ವಿಕ್ಕಾಗಿ ಪಟ 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 ಮಾಡ್ತಾ ಇದ್ದಿದ್ದು. ಕೊಡೋ ಬೆಲೆಗೆ ಸರ್ವಿಸ್ ಆಗಲಿ, ಊಟದ ಕ್ವಾಲಿಟಿ ಆಗಲಿ ಅದ್ಭುತ. ಇಲ್ಲ, ಉಪ್ಪಿಟ್ಟು ತುಂಬ ಚೆನ್ನಾಗಿದೆ ನೋಡು. ಉಪ್ಪು ನನಗೆ ಈ ಥರ ಮಸಾಲೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀನು ನನಗೆ ಅಷ್ಟೇ ಕೇಸರಿ ಬಾತ್ ತುಪ್ಪ ತೇಲ್ತಾ ಇದೆ, ಹಲ್ವಾ ಇದ್ದಂಗಿದೆ. ಹಲ್ವಾನೇ ಒಳ್ಳೆ ಮಸಾಲೆ ಉಪ್ಪಿಟ್ಟಿದ್ದು ಗಟ್ಟಿ ಗಟ್ಟಿ ಕೊಟ್ಟಿದ್ದಾರೆ ಕಾಂಬೋಲ್ಲಿ. ಕೇಸರಿ ಬಾತ್ ಏನು ಮುಗು ಕುಡಿಯೋ ಥರ ಸ್ವೀಟ್ ಇಲ್ಲ. ತಿಂತಿದ್ರೆ ಆ ಸಾಫ್ಟು, ಆ ತುಪ್ಪ, ಆ ಗೋಡಂಬಿ ಜೊತೆ ಚೆನ್ನಾಗಿದೆ. ಸೂಪರ್. ಖಾರ ಬಾತ್ ತಿಂದರೆ ಚೆನ್ನಾಗಿರುತ್ತೆ. 168 ಕೊಟ್ಬಿಟ್ಟು ಕಾಂಬೋ ತೊಗೊಂಡ್ಬಿಟ್ರೆ ದೋಸೆ, ಇಡ್ಲಿ, ವಡೆ, ಉಪ್ಪಿಟ್ಟು, ಚೌಚೌಬಾತ್ ಎಲ್ಲ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲ ಟೇಸ್ಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಹೌದು. ದೋಸೆನೂ ಅಷ್ಟೇ ನಮ್ಗೆ ಅಷ್ಟೇ ಕೊಟ್ಟಂಗಿಲ್ಲ, ನೀಟಾಗಿ ಒಳ್ಳೆ ಸೈಜ್ನಲ್ಲೇ ಕೊಟ್ಟಿದ್ದಾರೆ. ಆರಾಮಾಗಿ ತಿನ್ಬೋದು ಇದನ್ನು. ಸೊ ವಡೆಗೆ ಹೋಗೋಣ. ಹಾಂ, ನಾವೆಲ್ಲ ಮದ್ದೂರು ವಡೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಸ್ಸೇ ಮಾಡಬೇಕು. ಅಲ್ಲಿ ಸಿಂಪಲ್ ಆಗಿ ಒಂದ್ ಕಡೆ ಈರುಳ್ಳಿ ಕುಯ್ತಾನೆ ಇರ್ತಾರೆ. ಯಾವ ಪಾಪ ಬ್ಯಾಚ್ ವೈಸ್ ಒಂದೊಂದು ಬುಟ್ಟಿ ವೈಸ್ ಅದು. ಮಕ್ರಿ ಒಂದೊಂದು ಮಕ್ರಿ ತುಂಬಿಸಿ ಕಳಿಸ್ತಾ ಇದ್ರು. ಟ್ರೈ ಮಾಡೋಣ ಹೇಗೆ ಯಾವ ತರ ಇದೆ ನೋಡಿ. ಎಲ್ಲ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ, ಗೋಡಂಬಿ ಎಲ್ಲ ಕಾಣಿಸ್ತಾ ಇದೆ. ಸ್ಪೆಷಲ್ ವಡೆ ಇದು. ಸ್ಪೆಷಲ್ ವಡೆ. ಕೇಳಿಸಿರ್ಬೋದು ಸೌಂಡ್ ನಿಮ್ಗೆ. ಇಲ್ಲ, ಈ ಜನರಲ್ಲಿ ಕೇಳಿಸಿರಲ್ಲ ಅಂತ. ಹೌದು. ಸೊ ಇಲ್ಲೇ ತಿಂದ್ರೆ ನಿಮಗೆ ವಿತ್ ಚಟ್ನಿನೂ ಸಿಗುತ್ತೆ, ಪಾರ್ಸಲ್ಗೂ ಚಟ್ನಿ ಕೊಡ್ತಾರೆ, ಬೇಕಿದ್ರೆ ಕೇಳಿ ತೊಗೊಬೋದು. ಸೊ ಟ್ರೈ ಮಾಡೋಣ. ನಾವು ತುಂಬ ಮನೆಗೆ ತೊಗೊಂಡು ಹೋಗ್ತೀವಿ ಪಾರ್ಸಲ್ಲು. ಇಲ್ಲೇ ತಿಂದಾಗ ಸಿಗೋ ಮಜಾನೇ ಬೇರೆ. ಹೌದು, ನಿಜ. ನಾವು ಅನ್ಕೊಂತೀವಿ ಮದ್ದೂರು ವಡೆನ ಹೇಗೆ ಮಾಡೋದ ಮನೆಗಳಲ್ಲಿ ಮಾಡೋ ಸರ್ಕಸ್ ಅದು ಎಲ್ಲ ಮಾಡಿ ಎಲ್ಲ. ನಾನು ನೋಡಿದಾಗ ಒಂದು 5 ನಿಮಿಷಕ್ಕೆ ಒಂದು ಮಕ್ರಿನ ಮಾಡಿ ಹಾಗೆ ಕಳಿಸ್ತಾರೆ. ನೀಟಾಗಿ ಈರುಳ್ಳಿನ ಒಂದು ಕಡೆಯಿಂದ ಫ್ರೆಶ್ ಹಾಗೆ ಕುಯ್ತಾ ಇರ್ತಾರೆ. ಆ ಜೊತೆಯಲ್ಲಿ ಫ್ರೈ ಆಗಿರೋದು ಇದು ಸ್ಪೆಷಲ್ದು ಆರ್ಡಿನರಿ ಮಾಡ್ತಾ ಇರೋದು. ಆ ಪಕ್ಕದಲ್ಲೇ ಹಾಕಿರ್ತಾರೆ, ರವೆ ಹಾಕಿರ್ತಾರೆ, ಮತ್ತೆ ಅಕ್ಕಿ ಹಿಟ್ಟು ಹಾಕಿರ್ತಾರೆ. ಜೊತೆಲಿ ರಾಶಿ ಗೋಡಂಬಿ ಆಗಿರಲಿ ಇದೆಲ್ಲ ಬರ್ತಾ ಇರ್ತದೆ. ಕಲಸಿ ಅದಕ್ಕೆ ಸ್ವಲ್ಪ ತುಪ್ಪ ಸುರಿದು
ಬೆಣ್ಣೆ ಹಾಕಿ ಮಾಡಿ ಕೊಡ್ತಾರೆ. ಅಲ್ಲೊಬ್ಬರು ಪೈಲ್ವಾನ್ ಇರ್ತಾರೆ, ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ಅದ್ರ ಇಟ್ಕೊಂಡು ಪಡಾರ ಅಂತಾರೆ, ಗುತ್ತಾರೆ, ಗುದ್ದಾಗಿ ಶೇಪ್ ಬರುತ್ತೆ, ಪಂಚ್ ಮಾಡಿ ಎಣ್ಣೆಗೆ ಬಿಡೋದು. ಕೂಡ ಎಣ್ಣೆಗೆ ಬಿಡ್ತಾರೆ. ಫಸ್ಟ್ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಿಸಿ ಮೊದಲು ಇಟ್ಕೊಂಡು ಮತ್ತೆ ಎರಡನೇ ಸಲ ಮತ್ತೆ ಬೇಯಿಸ್ತಾರೆ. ಮತ್ತೆ ಬಂದಿದ್ದಾದ್ಮೇಲೆ ಮಕ್ರಿಗೆ ಬರ್ತದೆ, ಮಕ್ರಿಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದು ಟೇಬಲ್ ಬರೋಷ್ಟು ಬ್ಯಾಚ್ ವೈಸ್ ಅಂದರೆ ಮಕ್ರಿ ವೈಸ್, ಬ್ಯಾಚ್ ಅಂದರೆ ಮಕ್ರಿ ವೈಸ್. ಬಟ್ ಕ್ರಿಸ್ಪಿನೆಸ್ ಸೂಪರ್. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದು. ಹೌದು, 7 ವರ್ಷ ಹಿಂದೆ ಬಂದು ನಾನು ವಿಡಿಯೋ ಮಾಡಿದ್ದಕ್ಕೂ ಇವತ್ತು ಮಾಡಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸಾಕಷ್ಟು ಇಂಪ್ರೂವ್ಮೆಂಟ್ಸು ನಮ್ಮ ಚಾನಲ್ಗೂ ಆಗಿದೆ, ನಮಗೂ ಆಗಿದೆ, ಇಲ್ಲಿನೂ ಆಗಿದೆ. ಸೊ ಬದಲಾವಣೆ ಜಗದ ನಿಯಮ. ಸೊ ಅದೇ ಥರ ಅಲ್ಲಿಂದ ಇಲ್ಲಿಗೆ ಅವರು ಹೈವೇಗೆ ಶಿಫ್ಟ್ ಆದಮೇಲೆ ತುಂಬ ಜನಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಸೊ ಸಖತ್ ಜನ ಬಂದು ಸ್ಟಾಪ್ ಮಾಡಿ ಇಲ್ಲಿ ವಡೆನ, ಟಿಫನ್ನ, ಊಟನ ಸೌದಿ ಹೋಗ್ತಾರೆ. ಸೊ ನೀಟಾಗಿರೋ ರೆಸ್ಟ್ ರೂಮ್ಸ್ ಇದೆ, ಒಳ್ಳೆ ಎನ್ವೈರನ್ಮೆಂಟ್ ಇರೋ ಟೇಬಲ್ಸ್ ಇದೆ, ಇಂಡೋರ್ ಇದೆ, ಸಕಲಾಗಿ ಆರಾಮಾಗಿ ಫ್ಯಾಮಿಲಿ ಸಮೇತ ಒಳ್ಳೆ ಬರ್ಬೋದು. ಸ್ಟಾಫ್ ಇದ್ದಾರೆ, ಹೌದು. ಸರ್ವಿಸ್ ಆಗುತ್ತೆ, ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ರೇಟು ಅಂತ ಅನ್ಕೊಳಂಗಿಲ್ಲ ನಿಮಗೆ. ಸೊ ಇನ್ನೇನು ಹೇಳ್ತೀಯ ಸೊ ಫೈನಲಿ ಬರ್ತು. ಸೊ ಈ ಕಡೆ ಮೈಸೂರು ರೋಡ್ಗೆ ನೀವು ಎಂಟ್ರಿ ಕೊಟ್ಟಾಗ ಮದ್ದೂರು ಟಿಫನೀಸ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದು ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿವ್ ಸೂನ್. ನಮಸ್ಕಾರ.